ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಮೀಲ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದೀವಿ. ಚಿಕನ್ ಫ್ರೈ, ಮಟನ್ ಅಲ್ಲಿ ಕೈಮಾ ಮತ್ತೆ ಮಟನ್ ಫ್ರೈ, ಸೊ ಎಗ್ ಆಫ್ ಬಾಯ್ಲ್ಸ್ ಹಾಕೊಟ್ಟಿದ್ದಾರೆ. ಚಪಾತಿಗೆ ಶೇರ್ವಾ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಇಲ್ಲೇ ಬೋರ್ಡ್ ಇದೆ ಹಿಂದೆ, ಶ್ರೀ ಆದಿಶಕ್ತಿ ಸಾವ್ಜಿ ಹೋಟೆಲ್ ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಮಧು ಹೋಟೆಲ್ ಅಂತಾನು ಕರೀತಾರಂತೆ. ಸೊ ಇಲ್ಲಿ ನೋಡೋಕೆ ಬಿಸಿ ಬಿಸಿ ನಾನ್ ವೆಜ್ ಊಟಕ್ಕೆ ತುಂಬಾನೇ ಫೇಮಸ್ ಅಂತ ಹೇಳ್ತಾರೆ. ಬಾಗಲಕೋಟೆದಲ್ಲಿ ಸೆಕ್ಟರ್ 33 ಅಲ್ಲೇ ಇದು ಲೊಕೇಟ್ ಆಗಿರೋದು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಇಲ್ಲಿ ನೋಡೋಕೋದ್ರೆ ನಿಮಗೆ ಔಟ್ ಸೈಡ್ ಅಲ್ಲೇ ಒಂಥರ ಆಂಬಿಯನ್ಸ್ ಕ್ರಿಯೇಟ್ ಮಾಡಿ, ಸೊ ಇಲ್ಲಿ ನಿಮಗೆ ಚಪಾತಿ, ಎಗ್ ರೈಸ್ ಅದೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಒಳಗೂ ಒಂಥರ ಒಂದು ಲೈಕ್ ಕೈಂಡ್ ಆಫ್ ಡಾಬಾ, ಅದಲ್ಲಿ ಚೇರ್ಸ್ ಎಲ್ಲ ಹಾಕಿ ಒಂದು ಸೆಟ್ ತರ ಮಾಡ್ತಾ ಇದ್ದಾರೆ. ಸೊ ಕಿಚನ್ಸ್ ಎಲ್ಲ ತೋರ್ಸೋಣ, ನೋಡೋಣ ಏನೆಲ್ಲ ಸಿಗುತ್ತೆ ಅಂತ ಟ್ರೈ ಮಾಡೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಜಾಸ್ತಿ ಬಾಗಲಕೋಟೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಸೊ ಫುಲ್ ವೈಬಿಂಗ್ ಆಗಿದೆ. ಅಂಡ್ ಈ ವಿಡಿಯೋ ಇನ್ನೊಂಥರ ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಒಂಥರ ಲೈಟ್ ಆಗಿ ಬಾಗಲಕೋಟೆನ ಕೂಡ ಲೈಟ್ ಆಗಿ ಮಿಸ್ ಮಾಡ್ತಾ ಇದೀವಿ. ಲೈಟ್ ಜಾಸ್ತಿನೇ ಮಿಸ್ ಮಾಡ್ತಿದೀವಿ. ಬಿಕಾಸ್ ಲೈಕ್ ಇವಾಗ ಲಾಸ್ಟ್ ವಿಡಿಯೋ ಈ ಬಾಗಲಕೋಟೆದಲ್ಲಿ ಈ ಎಪಿಸೋಡ್ಸ್, ಈ ಸೀರೀಸ್ ಬಂದ್ಬಿಟ್ಟು ಲಾಸ್ಟ್ ಎಪಿಸೋಡ್ ಮಾಡ್ತಾ ಇದೀವಿ. ಲಾಸ್ಟ್ ಅಲ್ಲಿ ಫೈನಲಿ ಇಲ್ಲಿ ಸಾವ್ಜಿ ಹೋಟ್ಲಿಗೆ ಬಂದು ನಾನ್ ವೆಜ್ ಹೋಟ್ಲಲ್ಲಿ ಮುಗಿಸೋಣ ಅಂತ ಅಂದ್ಬಿಟ್ಟು ಒಂದು ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಇಲ್ಲಿ ತನಕ ನೀವು ಸಪೋರ್ಟ್ ಮಾಡಿರ್ತೀರಾ ಬಾಗಲಕೋಟೆ ವ್ಯೂವರ್ಸ್ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್. ಬಿಕಾಸ್ ಲೈಕ್ ನಿಮ್ ಸಪೋರ್ಟ್ ಇಂದಾನೆ ನಾವು ಅಷ್ಟೊಂದು ದೂರ ಬರೋದ್ ಕಾರಣ ಅಂತಾನೆ ಹೇಳ್ಬೋದು. ಸೊ ನಮ್ ವಿಡಿಯೋ ಇಷ್ಟ ಆಗಿದ್ರೆ ಇವಾಗ ಕೂಡ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರ ಹತ್ರನೂ ವಿಡಿಯೋ ಶೇರ್ ಮಾಡಿ. ಅಂಡ್ ಬ್ರದರ್ ಆಕ್ಚುಲಿ ಸ್ಪೆಷಲ್ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು. ಬಿಕಾಸ್ ತುಂಬಾ ವೈವ್ ಆಗಿ ತುಂಬಾ ಸಪೋರ್ಟ್ ಮಾಡಿದ್ರು. ಬ್ರೋ ನೀವು ಆಕ್ಚುಲಿ ಬಾಗಲಕೋಟೆದಲ್ಲಿ ಎಲ್ಲ ಈ ಬಾಗಲಕೋಟೆ ಲೋಕಲ್ ಫೇಮಸ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ನಮಗಿಂತ ಇವರು ಬಾಗಲಕೋಟೆ ಚಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ. ಅಂಡ್ ಎಲ್ಲ ಕಂಟೆಂಟ್ಸ್ ಕೂಡ ಕ್ಲೀನ್ ಆಗಿ ಹೇಳ್ಕೊಟ್ರು, ಇದೇನು ಯಾವ ತರ ಇದು ನಡೆಯುತ್ತೆ, ಎಷ್ಟು ವರ್ಷದಿಂದ ನಡೆಸ್ಕೊ ಬರ್ತಾ ಇದಾರೆ. ಸೊ ಪ್ರತಿಯೊಂದು ನಿಮ್ಮಿಂದ ನಮ್ಗೆ ತುಂಬಾ ಯೂಸ್ಫುಲ್ ಆಯ್ತು. ಅಂಡ್ ಕಂಟೆಂಟ್ಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಆಕ್ಚುಲಿ ಬಾಗಲಕೋಟೆ ಬಂದ್ರೆ ಖಂಡಿತ ಬಾಗಲಕೋಟೆ ಡೆಫಿನೆಟ್ಲಿ ನಾವು ಇದು ನೀವು ಬೆಂಗಳೂರು ಬಂದಾಗ ಬರ್ಬೇಕು ನಮ್ಗೆ. ಸೂಪರ್. ಸೊ ಬಾಗಲಕೋಟೆಗೆ ಬಂದ್ರೆ ಬ್ರದರ್ಗೆ ಒಂದು ಹಾಯ್ ಹೇಳಿ ಸಿಕ್ಕಿದ್ರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇವಾಗ ನಾವು ಊಟ ಮಾಡ್ಬಿಡೋಣ ಬನ್ನಿ. ಫೈನಲ್ ಎಂಡ್ ಸೂಪರ್ ಆಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ಹೋಗೋಣ ಬನ್ನಿ. ಸರ್ ಯಾವಾಗ ಶುರು ಆಗಿದೆ ಈ ಹೋಟ್ಲು? ಇದು ನಾವು 15 ವರ್ಷ ಆಯ್ತು ಸರ್. 15 ವರ್ಷ ಇದೇ ಪ್ಲೇಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸರ್? ಹೌದು ಹೌದು ಹೌದು. ನಿಮ್ಮಲ್ಲಿ ಏನೆಲ್ಲ ಸ್ಪೆಷಲ್ ವೆರೈಟಿ ಸಿಗುತ್ತೆ ಸರ್? ಈ ಮಟನ್ ಇದೆ ಸರ್, ಚಿಕನ್ ಇದೆ, ಚಿಂಬ ಇದೆ, ಎಗ್ ಕರಿ ಅಕ್ರಿ, ಎಗ್ ಅಲ್ಲಿ ಐಟಮ್ ಇದೆ ಒಟ್ಟೆ ಅಕ್ರಿ. ಓಕೆ. ಬೆಳಿಗ್ಗೆ 1:15 ಸ್ಟಾರ್ಟ್. ಓಕೆ ಓಕೆ. 4 ಮಟ ಸರ್. 4 ಗಂಟೆ. ಸಂಜೆ ಮುಂದೆ 8ರಿಂದ ರಾತ್ರಿ 11 ಮಟ ಆಗುತ್ತೆ. ಅಡ್ರೆಸ್ ಇದು ಸೆಕ್ಟರ್ ನಂಬರ್ 17 ಸರ್. 17. ಓಕೆ ಓಕೆ. ಈ ಅಡಿಗೆ ಐಟಮ್ ಅನ್ನ ಯಾರು ಮಾಡಿದ್ರು ಸರ್? ನಮ್ಮ ತಾಯರು ಮಾಡ್ತಾರೆ ಸರ್. ತಾಯರು ಮಾಡ್ತಾರೆ? ಹೌದು ಹೌದು. ಯಾರು ತಾಯರು? ನಮ್ಮ ತಾಯರು. ಅಮ್ಮ ನಮಸ್ಕಾರ. ಅಮ್ಮ ನಿಮ್ಮ ಹೆಸರು? ಹಿಂದುಮತಿ ಅಂತ. ಎಲ್ಲ ಐಟಮ್ ಹೆಂಗೆ ಅಡಿಗೆ ಮಾಡ್ತಾರೆ? ಅಷ್ಟೇ ಇಂಟ್ರೆಸ್ಟ್ ನಿಮ್ಗೆ ಕುಕಿಂಗ್ ಅಲ್ಲಿ? ಎಲ್ಲಾ ಮಾಡ್ತೀವ್ರಿ ನಾವು. ಶೇರು, ಮಟನ್, ಚಿಕನ್, ಆಮ್ಲೆಟ್, ಎಗ್ ಡ್ರೈ, ಮತ್ತೆ ಎಗ್ ಕೈಮಾ, ಎಗ್ ಮಸಾಲ, ಓಕೆ, ಎಗ್ ರೈಸ್, ಮಸಾಲ ರೈಸ್, ಗೀ ರೈಸ್, ಜೀರಾ ರೈಸ್. ಓಕೆ. ಒಟ್ಟು ಎಲ್ಲ ಐಟಮ್ ಮಾಡ್ತಾ ಇರ್ತೀರಾ? ಓಕೆ ಓಕೆ. ಸೂಪರ್ ಸೂಪರ್. ತುಂಬಾ ಖುಷಿ ಆಗುತ್ತೆ ಅಮ್ಮ ನೀವೇ ಎಲ್ಲ ಅಡಿಗೆ ಮಾಡ್ಕೊಡ್ತಿರೋದಕ್ಕೆ. ಸೊ ಬಿಸಿ ಇದೀರಾ? ಸೊ ಖಂಡಿತ ಥ್ಯಾಂಕ್ ಯು. ನಮ್ದು ಎಲ್ಲ ಮನಿದು ಸರ್. ಒಟ್ಟೆ ಎಲ್ಲ ಯಾವ್ದು ನಾವು ಕೊಂಡು ತಂದು ಎಲ್ಲ ಮನೆ ತಯಾರು ಕಾರ್ಪುಡಿ ಆಗಲಿ ಯಾವ್ದು ಎಸೆನ್ಸ್ ಇಲ್ಲ, ಏನಿಲ್ಲ. ಆಬ್ವಿಯಸ್ಲಿ ಅಮ್ಮ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಅಲ್ಲೇ ಗೊತ್ತಾಗ್ತಾ ಇದೆ. ಸೊ ಲೈವ್ ಅಲ್ಲೇ ನೋಡ್ತಾ ಇದೀವಿ. ಮನಿ ಊಟ ಎಲ್ಲ ಆಯ್ತು. ಓಕೆ ಓಕೆ ಓಕೆ. ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು. ಅಂಡ್ ನಮಗೆ ತುಂಬಾ ಫೇಮಸ್ ಆಗಿರುವಂತ 2-3 ಐಟಮ್ ಟ್ರೈ ಮಾಡ್ಬೇಕು ಅಂದ್ರೆ ಏನೆಲ್ಲ ಟ್ರೈ ಮಾಡೋದಾ? ಏನ್ ನಾವು ಡ್ರೈ ಮಾಡಿ ಕೊಡ್ತೀವಿ ಸರ್. ಟ್ರೈ ಮಾಡ್ಕೊಡ್ತೀರಾ? ಇನ್ನೊಂದು ಏನೈತಿ ಸ್ಪೆಷಲಿ ಗ್ರೇವಿನ ಚೆನ್ನಾಗಿರ್ತದೆ ಯಾಕ್ರಿ. ಓಕೆ. ಅದ್ರಲ್ಲೇ ಎಲ್ಲಾನು ರುಚಿನ ಬರ್ತೀವಿ ಸರ್. ಒಟ್ಟೆ ಹೌದಾ? ಸೂಪರ್ ಸೂಪರ್. ಖಂಡಿತ ಸರ್, ನಾನು ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಸರ್. ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಮೀಲ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದೀವಿ. ಚಿಕನ್ ಫ್ರೈ, ಮಟನ್ ಅಲ್ಲಿ ಕೈಮಾ ಮತ್ತೆ ಮಟನ್ ಫ್ರೈ, ಸೊ ಎಗ್ ಆಫ್ ಬಾಯ್ಲ್ಸ್ ಹಾಕೊಟ್ಟಿದ್ದಾರೆ. ಚಪಾತಿಗೆ ಶೇರ್ವಾ, ಯೂಶಲಿ ನಿಮ್ಗೆ ಸ್ಯಾಲೆಡ್ಸ್ ಮತ್ತೆ ಮೆಣಸಿನಕಾಯಿ ಬಜ್ಜಿ ಎಲ್ಲ ಇದಾರೆ. ಸೊ ಬ್ರೋ ಬಂದ್ಬಿಟ್ಟು ಚಪಾತಿ ಶೇರ್ವಾ ಅಂದ್ರೆ ತಿಂತಾರೆ. ಅಂದ್ರೆ ಯೂಶಲಿ ಇವ್ರು ಬಂದ್ಬಿಟ್ಟು ಚಿಕನ್ ಮಟನ್ ತಿನ್ನಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬರೀ ವೆಜ್ ಅಟ್ಲೀಸ್ಟ್ ಎಗ್ ತಿಂತಾರೆ ಅಂತ ಅಂದ್ಬಿಟ್ಟು ಇದನ್ನ ತಿಂತಾ ಇದೀವಿ. ಬ್ರೋ ಹತ್ರನೂ ಚಪಾತಿ ಇದೆ, ನಮ್ಮ ಹತ್ರನೂ ಚಪಾತಿ ಇದೆ. ಚಪಾತಿ ಟ್ರೈ ಮಾಡೋಣ. ಸೊ ಎಸ್ ಬ್ರೋ, ಚಪಾತಿ ಟ್ರೈ ಮಾಡಿ. ಬಿಸಿ ಬಿಸಿಯಾಗಿ ಚಪಾತಿ, ಶೇರ್ವಾನು ಕೂಡ ಬಿಸಿ ಬಿಸಿಯಾಗಿದೆ. ಸೊ ಶೇರ್ವಾ ಜೊತೆ ಚೆನ್ನಾಗಿ ಡಿಪ್ ಮಾಡ್ಕೊಂಡು ಸಾವ್ಜಿ ಹೋಟೆಲ್ ಅಲ್ಲಿರೋ ಚಪಾತಿನ ಟ್ರೈ ಮಾಡೋಣ. ಸಾಕಾಗಿದೆ. ಎಲ್ಲರ ಕೈಯಲ್ಲೂ ಫಸ್ಟ್ ಚಪಾತಿನೇ ಎಲ್ಲ ಆರ್ಡರ್ ಮಾಡೋದು. ಏನೇ ತಗೊಂಡ್ರು ಫಸ್ಟ್ ಚಪಾತಿ ಇರುತ್ತೆ, ಅದು ಸಾಕಾಗಿರುತ್ತೆ. ಸ್ಟಾರ್ಟರ್ಸ್ ಎಲ್ಲ ಏನ್ ಬೇಡ, ಶೇರ್ವಾನೇ ಸಾಕಾಗಿದೆ. ನಿಮ್ಗೆ ಹೆಂಗ್ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತದೆ ಬ್ರೋ. ರೆಗ್ಯುಲರ್ ಕಸ್ಟಮರ್ ಇಲ್ಲಿ. ಹೌದಾ? ಅದು ಆ ಅಜ್ಜಿನೇ ಮಾಡ್ತಾ ಇದಾರ ಎಲ್ಲ ಪ್ರತಿಯೊಂದು ಐಟಮ್ ನೆಕ್ಸ್ಟ್ ಲೆವೆಲ್. ಸರಿ ಬ್ರೋ, ಹಂಗೆ ನಾನು ಚಿಕನ್ ಮಟನ್ ಟ್ರೈ ಮಾಡ್ಬಿಡ್ತೀನಿ. ಬ್ರೋ ಬಂದ್ಬಿಟ್ಟು ಚಿಕನ್ ಮಟನ್ ಟ್ರೈ ಮಾಡಲ್ಲ ಇವತ್ತು.
ಸೂಪರ್ ಇದೆ ಬ್ರೋ, ಸಾಫ್ಟ್ ಆಗಿದೆ, ಪೀಸಸ್ ಅಷ್ಟೇ ಸಾಫ್ಟ್ ಆಗಿದೆ. ಮತ್ತೆ ಮಸಾಲಾಸ್ ನೋಡೋಕೋದ್ರೆ ನಿಮ್ಗೆ ಓ ವಾವ್ ಆತರ ಅಂದ್ರೆ ಖಾರವಾಗಿ ಆತರ ಮಸಾಲೆ ಅಲ್ಲ, ಬಟ್ ಮಸಾಲ ಇದ್ರಲ್ಲಿ ಇದೆ ಒಂಥರ ಸಟಲ್ ಆಗಿರೋ ಒಂದು ಮಸಾಲ, ಎಲ್ಲ ಹೋಮ್ ಮೇಡ್. ಚೆನ್ನಾಗಿದೆ. ಎಲ್ಲ ಹೋಮ್ ಮೇಡ್, ಅದೇ ಹೋಮ್ ಮೇಡ್ ಎಲ್ಲ ಮಾಡ್ತೀವಲ್ಲ, ಸೊ ಏನು ಹೊಟ್ಟೆ ಉರಿ ಏನೋ ಇಡ್ತು, ಏನು ಉರಿ ಇಳ್ದೆ ಏನೋ ಇರುತ್ತಲ್ಲ, ಗ್ಯಾಸ್ಟ್ರಿಕ್ ಏನೋ ಆಗಲ್ಲ. ಗ್ಯಾಸ್ಟ್ರಿಕ್ ಏನೋ ಆಗಲ್ವಲ್ಲ, ಆತರ ಏನೂ ಆಗಲ್ಲ ಅನ್ನೋಕ್ಕಂತೆ ಗೈಸ್, ಆತರ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಮಟನ್ ಇದೆ, ಮಟನ್ ಬಾಲ್ಸ್, ಇಲ್ಲಿ ಮಟನ್ ಬಾಲ್ಸ್ ಡ್ರೈ ಐಟಮ್ ಗೈಸ್. ಆಕ್ಚುಲಿ ಕೀಮಾ ಬಾಲ್ಸ್ ಮಾಡ್ಬೋದು ಡ್ರೈ ಐಟಮ್, ಅದ್ರ ಮೇಲೆ ನಿಮ್ಗೆ ಫ್ರೈಡ್ ಆನಿಯನ್ಸ್ ಎಲ್ಲ ಕೂಡ ಹಾಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಡ್ರೈ ಆಗಿದೆ, ಬಟ್ ಸ್ಟಿಲ್ ನಿಮ್ಗೆ ಒಳಗೆ ಕಂಟೆಂಟ್ ಅಂತೂ ಸೂಪರ್ ಆಗಿ ಇದೆ. ಅಂಡ್ ಇದ್ರೂ ಅಷ್ಟೇ ಹೋಮ್ ಮೇಡು, ರೈಟ್ ಆಗಿ ನಿಮ್ಗೆ ಮಸಾಲ ಸಹ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬಾರ್ದು, ಸಡಲ್ ಆಗಿ ಚೆನ್ನಾಗಿರುತ್ತೆ. ಬಟ್ ಒಂದೊಂದು ಬೈಟಿಗೂ ನಾವು ಹಂಗೆ ಚಪಾತಿನ ತಗೊಂಡು ಶೇರ್ವಾಗಿ ಈ ಥರ ಹಾಕೊಂಡು ಟೇಸ್ಟ್ ಮಾಡ್ತಾ ಇರಬೇಕು. ವೈಟ್ ರೈಸ್ ಕೂಡ ಹಾಕ್ಸ್ಕೋಬೋದು. ಪಕ್ಕದಲ್ಲಿ ಎಗ್ ತಗೋತೀರಾ? ಎಗ್ 4 ಎಗ್ ಇದೆ, ನಿಮಗೆ ಯಾವ್ದು ಇಷ್ಟ ಆಗಿರೋ ಎಗ್ ತಗೊಳ್ಳಿ. ಚಾಲೆಂಜ್ ಇಡೋಣ, ಇಬ್ರು ಒಂದೇ ಸರಿ ಒಂದೇ ಬ್ಯಾಗ್ ಹಾಕೊಳ್ಳೋದು. ಹಾ ಫುಲ್ಲು ಅದೇ ಚಾಲೆಂಜು. ಓಕೆ, ಏನಂತೀರಾ? ಹೊಡೆದೋಗ್ಬಾರ್ದು, ಹೊಡೆದೋದ್ರೆ ಔಟು, ಡಿಸ್ಕ್ವಾಲಿಫೈ. ಹೇಳ್ತಾ ಇರೋದಾಗ ಹೊಡೆದು ಹೇಳ್ದಾಗಿರೋಗ್ಲೇ ಹೊಡೆದೋಗ್ಬಿಟ್ಟಿದೆ, ಭಯದಲ್ಲೇ ಹೊಡೆದಾಗ್ಬಿಡಿದೆ. ಸರಿ, ಟ್ರೈ ಮಾಡೋಣ ಬನ್ನಿ ಹಂಗೆ. ಮಾಡುವ. ಹಾ ಟ್ರೈ ಮಾಡುವ. ಹೋಗುತ್ತೆ. ಹಾ ಓಕೆ. ಓ ಇಬ್ರು ಗೆದ್ರಿ. ಸೂಪರ್, ಸಕ್ಕತ್ತಾಗಿದೆ, ಲವ್ಲಿ. ಎಲ್ಲ ಐಟಮ್ ಸಕ್ಕತ್ತಾಗಿದೆ. ಫೈನಲ್ ಆಗಿ ಆ ಥರ ಒಂದು ಎಗ್ಗು ಹಾಫ್ ಬಾಯ್ಲಲ್ಲಿ ಮುಗಿಸಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಚಪಾತಿಗೆ ಶೇರ್ವಾಲ್ ಹಾಕೊಂಡು ಮೆಚ್ತಂಡು ಸಕ್ಕತ್ತಾಗಿ ಡ್ಯಾನ್ಸ್ ಆಡ್ಕೊಂಡು ತಿನ್ಬೋದು. ನೈಟ್ ವೈಬ್ಸು ಆನ್ ಆಗ್ತಾ ಇದೆ ನಂಗೆ ಆಲ್ರೆಡಿ. ಸೂಪರ್, ಪರ್ಫೆಕ್ಟ್ ಪ್ಲೇಸು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಈ ಥರ ಒಳ್ಳೆ ಪ್ಲೇಸಸ್ ಎಲ್ಲ ನಿಮ್ಗೆ ಸಜೆಸ್ಟ್ ಮಾಡಿ ತೋರಿಸ್ಕೊಟ್ಟು ನಮ್ಗೆ ಎಷ್ಟು ತನಕ ತರಿಸಿ ಒಳ್ಳೆ ಕಂಟೆಂಟ್ ಮಾಡ್ಕೊಟ್ಟಿದ್ದೀರಾ. ಬಾಗಲಕೋಟೆ ಫೈನಲ್ ಎಪಿಸೋಡ್ ಇದೆ ಅಂತ ನನಗೆ ಸ್ವಲ್ಪ ಲೈಟಾಗಿ ಬೇಜಾರಾಗ್ತಾ ಇದೆ, ಬಟ್ ಸ್ಟಿಲ್ ಒಂದು ಒಳ್ಳೆ ಸೂಪರ್ ಪೀಪಲ್ಸ್ ಆಗಿರೋ ಸರಿ ತುಂಬಾನೇ ಇಷ್ಟ ಆಯಿತು ನಮಗೆ. ಫುಡ್ ಆಗಿರೋ ಸರಿ ತುಂಬಾ ಇಷ್ಟ ಆಯಿತು. ಸೊ ವಿಡಿಯೋ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಶೇರ್ ಮಾಡಿ, ಬಿಕಾಸ್ ಲೈಕ್ ಬಾಗಲಕೋಟೆದಲ್ಲೇ ಒಳ್ಳೆ ಕಂಟೆಂಟ್ಸ್ ಎಲ್ಲ ಮಾಡಿದ್ದೀವಿ. ಬ್ರೋಗೂ ಬಂದರೆ ಒಂದು ಹಾಯ್ ಹೇಳಿ, ಬಿಕಾಸ್ ಬ್ರೋ ಇಂದ ನಮ್ಗೆ ತುಂಬಾನೇ ಯೂಸ್ಫುಲ್ ಆಗಿದೆ. ಸೊ ಬಾಗಲಕೋಟೆ ಸೀರೀಸಲ್ಲಿ ನಿಮಗೆ ಯಾವ ಕಂಟೆಂಟ್ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟ್ ಹೇಳಿ. ಸೊ ಖಂಡಿತ ಬಾಗಲಕೋಟೆ ಸೀರೀಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಬಟ್ ಇನ್ನೂ ಸ್ವಲ್ಪ ಜನಕ್ಕೆಲ್ಲ ಶೇರ್ ಮಾಡಿ. ಇಷ್ಟು ತನಕ ನೀವು ಸಪೋರ್ಟ್ ಮಾಡಿದ್ದೀರಿ, ತುಂಬ ಥ್ಯಾಂಕ್ ಯು. ಇನ್ನು ಮುಂದೆನೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಜಾಸ್ತಿ ಕಂಟೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ, ಕರ್ನಾಟಕದಲ್ಲ ಫುಲ್ ಸುತ್ತಾಡ್ಕೊಂಡು ನಿಮಗೆ ಒಳ್ಳೊಳ್ಳೆ ಪ್ಲೇಸಸ್ ಎಲ್ಲ ತೋರಿಸ್ತಾ ಇರ್ತೀವಿ. ಇದೇ ಥರ ಟುಗೆದರ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಪ್ಲೇಸಸ್ಸು.